ಭಾಳ ಬೇಗ ಮುರಿದಿದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರಂತೆ, ಎಷ್ಟು ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಸ್ವಾಮಿ ನೀಟ್ ಮತ್ತು CBSE ಈ ಹಗರಣದಲ್ಲಿ. ಇವಾಗ ನಿದ್ರೆಯಿಂದ ಎದ್ರಾ ಆಯಿತು, ಎದ್ದುಬಿಟ್ಟು ಏನಂತ ಹೇಳಿದ್ದಾರೆ, ನಿದ್ದೆಯಿಂದ ಎದ್ದು ಏನು ಹೇಳಬೇಕಾಗಿತ್ತು, ಏನು ಹೇಳಿದ್ರು, ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗೆ ಹಾಕ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನು, ನಾವು ಇದನ್ನು ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರಲ್ಲ, ಆಗಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ಡ್ ಯಾರಿದ್ದರು ಅವರಿಗೆ ಆಗಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳೋಕ್ಕ ಇದ್ದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಸೆಕ್ರೆಟರಿ ಚೇಂಜ್ ಮಾಡಿದ್ದಾರೆ ಸರ್ ಅಷ್ಟೇ. ಸೆಕ್ರೆಟರಿಗಳು ಚೇಂಜ್ ಮಾಡಿ ಏನ್ರಿ ಮಾಡ್ತಾರೆ? ಅವರಿಗೂ ವಜಾ ಮಾಡಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ ಸರ್, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಯಾವ ರಹಸ್ಯ ಇದೆ ಮೋದಿಯವ್ರದ್ದು? ಏನಕ್ಕೆ ಅಷ್ಟು ಇದು ಅವರಿಗೆ ಅಷ್ಟು ರಕ್ಷಣೆ ಕೊಡ್ತಾ ಇದ್ದಾರೆ? 10 ವರ್ಷದಲ್ಲಿ 152 ಪೇಪರ್ ಲೀಕು ಸ್ವಾಮಿ, ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕಿಂತ ಧರ್ಮೇಂದ್ರ ಪ್ರಧಾನ್ ಅವ್ರ ಭವಿಷ್ಯನೇ ಇಂಪಾರ್ಟೆಂಟಾ? ನಾವು ಅವ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ BJP ಅವರು ಕಾಂಗ್ರೆಸ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾರೆ. ಇದೆಂತ ನಿಮ್ಮ ಅವಧಿನಲ್ಲೂ ಸಹ ಪೇಪರ್ ಲೀಕ್ ಆಗಿತ್ತು. ಹೌದು ಸರ್, ನಮ್ಮ ನೋಡಿ, ಏನೇ ಇದ್ರೂ ಕೂಡ ನಾವು ಅಕೌಂಟಬಿಲಿಟಿ ತೋರಿಸಿದ್ವಲ್ಲ, ನಾವು ಜವಾಬ್ದಾರಿ ತಗೊಂಡು ನಾವು ರಾಜೀನಾಮೆ ಕೊಟ್ಟಿಲ್ವ ನಮ್ಮ ಸರ್ಕಾರಗಳಿದ್ದಾಗ? ಏನು ಧರ್ಮೇಂದ್ರ ಪ್ರಧಾನ್ ಅವ್ರೇನು RSS ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣವೇ ಅವರಿಗೆಲ್ಲ ಮಾಫಿನ ಅವರಿಗೆ? ನಮ್ಗೆ ಹೇಳಿ, ವಾಟ್ ಈಸ್ ದ ರೀಸನ್?